ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಂಗಡಿಯಿಂದ. ನಮ್ಮ ಬಾಯ್ಸ್ ಎಲ್ಲ ಕುಂತಿದ್ದೀವಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಮ್ಮ ದಾವಣಗೆರೆ ದುರ್ಗಮ್ಮನ ಜಾತ್ರೆ 19-20 ಐತೆ. ಇವತ್ತು ಬಂದು ಡೇಟು ಎಷ್ಟು ಡೇಟು 17. ಇವತ್ತು ಕೋಣನ ಸಾರ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಅದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ ಫ್ರೆಂಡ್ಸ್. ಅದು ನನಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ ಹೇಳ್ತಾನೆ. ಹೇಳಲ್ಲ ಅದು ಫುಲ್ ಅರ್ಥ ಏನಂದ್ರೆ ಕೋಣ ಸಾರ್ ಹಾಕ್ಮೇಲೆ ಯಾರು ದಾವಣಗೆರೆ ಬಿಟ್ಟು ಬೇರೆ ಊರಿಗೆ ಹೋಗಂಗಿಲ್ಲ, ಇಲ್ಲೇ ಇರಬೇಕು. ನೋಡಿ ಫ್ರೆಂಡ್ಸ್, ನನಗೆ ಅದು ಗೊತ್ತಿರಲಿಲ್ಲ, ನಮ್ಮ ಫ್ರೆಂಡ್ ಹೇಳ್ದ. ಅದಕ್ಕೆ ಇವಾಗ ಎಲ್ಲರೂ ಕಾಯ್ಕೊಂತ ಕುಂತಿದ್ದೀವಿ ದೇವಸ್ಥಾನದ ಮುಂದ್ಗಡೆ. ಅದಕ್ಕೆ ಟೈಮ್ ಪಾಸ್ ಆಗೋಕ್ಕೋಸ್ಕರ ನಾವು ನಮ್ಮ ಬಾಯ್ಸ್ ಎಲ್ಲ ಪಬ್ಜಿ ಆಡ್ತಾ ಇದ್ದೀವಿ. ಅದನ್ನ ಸಾರ್ ನಿಮಗೆ ತೋರಿಸ್ತೀನಿ. ಮತ್ತೆ ಹೆಂಗೆ ಸ್ಟೇ ಟ್ಯೂನ್ ಆಗಿರಿ, ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಕೋಣ ಬರೋ ಟೈಮ್ ಆಗಿದೆ. ಕೋಣ ಇಲ್ಲಿ ಶಾಂತಗೋಗ್ರ ಮನೆ ಇದೆ, ಅವ್ರ ಮನೆಗೆ ಬರೋದು. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ, ಬನ್ನಿ ತೋರಿಸ್ತೀನಿ. ಇವ್ರ ಮನೆಗೆ ಫ್ರೆಂಡ್ಸ್ ಕೋಣ ಬರೋದು. ಇಲ್ಲಿ ಕೋಣಕ್ಕೆ ಪೂಜೆ ಮಾಡ್ತಾರೆ. ಇವಾಗ ಪ್ರಿಪ್ರೇಷನ್ ತೋರಿಸ್ತೀನಿ ಬರ್ರಿ. ಅದು ಎಲ್ಲದು ಅಲ್ಲಿ ಹೋಗಿ ಅಷ್ಟೇ ಒಂದು ರೌಂಡ್ ಮತ್ತೆ ಅಲ್ಲಿ ನೋಡಿ ಎಲ್ಲ ಪ್ರಿಪ್ರೇಷನ್ ಈಗ ಕೋಣಾಗ ರೆಡಿ ಮಾಡೋಕ್ಕೆ. ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಅಲ್ಲಿಂದ ಕೋಣ ಸಾರ್ಕೊಂಡು ಬರ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ಇವಾಗ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಬರ್ತಾ ಇದೆ, ಲೆಟ್ಸ್ ಸಿ, ಬನ್ನಿ ನೋಡೋಣ. ಫುಲ್ ಜನ ತುಂಬ್ಕೊಂಡಿದ್ದಾರೆ ಫ್ರೆಂಡ್ಸ್ ಅಲ್ಲೆಲ್ಲ. ಬಾಯ್ಸ್ಗೆಲ್ಲ ಚಂದ ಬನ್ನಿ.
ಓಕೆ ಫ್ರೆಂಡ್ಸ್, ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಮಾಡಿದ್ದು ಬರೀ ಜಾತ್ರೆ ಪರ್ಪಸ್ಸಿಗಷ್ಟೇ. ತಪ್ಪೇ ಇದ್ದರೆ ಕ್ಷಮಿಸ್ಬಿಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.